ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ತೀರಿ ಅಂದ್ಕೊಂಡಿದ್ದೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ತುಂಬ ದಿನಗಳ ಮುಂಚೆನೇ ಅಪ್ಲೋಡ್ ಮಾಡಬೇಕಾಯಿತು. ಆದರೆ ಅಶ್ವಿನಿಗೆ ಆರೋಗ್ಯದ ಸಮಸ್ಯೆಯಿಂದ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಯಾಕಪ್ಪ ಅಂತೇಳಿದ್ರೆ ಇದಕ್ಕೆ ವಾಯ್ಸ್ ಡಬ್ ಮಾಡಬೇಕಾಯಿತು. ಆ ಹುಡುಗಿಗೆ ಆಗಿಲ್ಲ. ಅದರಿಂದ ನಾನೇ ಕೊನೆಗೆ ವಾಯ್ಸನ್ನು ಕೊಟ್ಟು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೂ ಬೇಜಾರು ತಿಳ್ಕೊಬೇಡಿ. ವಿಡಿಯೋನ ಕಡೆವರೆಗೂ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋ ಏನಪ್ಪ ಅಂತೇಳಿದ್ರೆ ದೀಪಾವಳಿ ಹಬ್ಬದ ದಿನ ಕಜ್ಜಾಯ ನೋಮೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ದೀಪಾವಳಿ ಹಬ್ಬ ಇದನ್ನು ಸಾಂಪ್ರದಾಯಿಕವಾಗಿ ಪದ್ಧತಿಗಳ ಪ್ರಕಾರ ಆಚರಿಸುವಂತಹ ಹಬ್ಬ. ಈ ಒಂದು ಹಬ್ಬ ಕೆಲವೊಬ್ಬರಿಗೆ ಇರುತ್ತೆ, ಆದರೆ ಕೆಲವರಿಗೆ ಇರುವುದಿಲ್ಲ. ಆದರೆ ಈ ಹಬ್ಬವನ್ನು ಕಜ್ಜಾಯ ನೋಮುವುದರ ಮೂಲಕ ಆಚರಿಸುತ್ತಾರೆ. ಈ ಹಬ್ಬದ ಕಜ್ಜಾಯ ನೋಮನ್ನು ಕೆಲವೊಬ್ಬರು ಬಾಳೆಹಣ್ಣಿನ ತೋಟದಲ್ಲಿ ನೋಮ್ತಾರೆ, ಇನ್ನು ಕೆಲವರು ಅಡಿಕೆ ಎಲೆ ತೋಟದಲ್ಲಿ ನೋಮುತ್ತಾರೆ, ಇನ್ನು ಕೆಲವರು ಅರಿಶಿಣದ ತೋಟದಲ್ಲಿ ಅರಿಶಿಣದ ಗಿಡಗಳ ಮುಂದೆ ನೋಮ್ತಾರೆ, ಇನ್ನು ಕೆಲವರು ದೇವಸ್ಥಾನಗಳಲ್ಲಿ, ಇನ್ನು ಕೆಲವರು ಮನೆಗಳಲ್ಲೇ ನೋಮುತ್ತಾರೆ. ಆದರೆ ನಾವಾದರೆ ಈ ಹಬ್ಬವನ್ನು ದೇವಸ್ಥಾನದಲ್ಲಿ ನೋಮ್ಕೊಂಡು ಬಂದ್ವಿ. ಅಂದರೆ ದೇವಸ್ಥಾನದಲ್ಲೇ ಕಜ್ಜಾಯ ನೋಮ್ಕೊಂಡು ಅಲ್ಲೇ ದಾರಗಳನ್ನು ಕಟ್ಟಿಕೊಂಡು ಬಂದ್ವಿ. ಅದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ದೀಪಾವಳಿ ಹಬ್ಬ ಅಂದರೆ ವಿಶೇಷವಾಗಿ ಕಜ್ಜಾಯ ಮಾಡಿ ಅದನ್ನು ನೋಮೋದು. ಯಾರಿಗೆಲ್ಲ ಈ ಕಜ್ಜಾಯ ನೋಮು ಅನ್ನೋದು ಇದ್ದೇ ಇರುತ್ತೆ ಅಂಥವರು ಒಂದು ವರ್ಷ ಕೂಡ ಈ ಹಬ್ಬವನ್ನು ಬಿಡುವ ಹಾಗಿಲ್ಲ. ಬಡವರಾಗಿದ್ದರೆ, ಹಾಗೆ ಕೆಲವೊಬ್ಬರಿಗೆ ಈ ಹಬ್ಬ ಮಾಡೋದಕ್ಕೆ ಆಗಿಲ್ಲ ಅಂತೇಳಿದ್ರೆ ಕನಿಷ್ಠ ಪಕ್ಷ ಬಾಳೆಹಣ್ಣಾದರೂ ತಗೊಂಡು ಬಂದು ನೋಮಲೇಬೇಕು, ನೋಮು ದಾರಗಳನ್ನು ಕಟ್ಟಿಕೊಳ್ಳಲೇಬೇಕು. ಅಂತಹ ಅದ್ಭುತವಾದ ವಿಶೇಷವನ್ನು ಹೊಂದಿರುವ ಈ ಹಬ್ಬ ಒಂದೊಂದು ಕಡೆ ಒಂದೊಂದು ರೀತಿ, ಒಂದೊಂದು ಪದ್ಧತಿಯಲ್ಲಿ, ಒಂದೊಂದು ಸಾಂಪ್ರದಾಯಿಕ ಪ್ರಕಾರ ಈ ಹಬ್ಬವನ್ನು ಆಚರಿಸುತ್ತಾರೆ. ಸ್ನೇಹಿತರೆ, ಈ ಕಜ್ಜಾಯಗಳಲ್ಲಿ ಎರಡು ವಿಧ ಆದರೆ ಇದೆ. ಒಂದು ತಂಗಳ ಕಜ್ಜಾಯ, ಒಂದು ಬಿಸಿ ಕಜ್ಜಾಯ. ಬಿಸಿ ಕಜ್ಜಾಯ ಅಂದರೆ ಅವತ್ತಿನ ದಿನ ಅವತ್ತೇ ಮಾಡಿಕೊಂಡು ನೋಮೋದಕ್ಕೆ ತಗೊಂಡೋಗಿ ನೋಮ್ಕೊತಾರೆ. ತಂಗಳ ಕಜ್ಜಾಯ ಅಂದರೆ ಒಂದು ದಿನದ ಮುಂಚೆನೇ, ಅಂದರೆ ಹಬ್ಬದ ಮುಂದಿನ ದಿನವೇ ಅದನ್ನು ಕಜ್ಜಾಯ ಮಾಡಿಕೊಂಡು ಮಾರನೇ ದಿನ ಹೋಗಿ ದೇವಸ್ಥಾನದಲ್ಲೋ ಆದರೆ ಎಲ್ಲೋ ಅವರಿಗೆ ಅವ್ರ ಮನೆ ಪದ್ಧತಿ ಯಾವ ಥರ ಇರುತ್ತೋ ಆ ರೀತಿ ಮಾಡ್ಕೊಂಡು ಬರ್ತಾರೆ ಸ್ನೇಹಿತರೆ.
ಅಂತ ಹೇಳಿದ್ರೆ ತಂಗಲ್ ಕಜ್ಜಾಯ. ನಾವು ಹಬ್ಬದ ಮುಂಚೆ ದಿನವೇ ರಾತ್ರಿಯೇ ನಾವು ಕಜ್ಜಾಯನ ಸುಟ್ಕೊಂಡಿದ್ವಿ. ಆ ವಿಡಿಯೋ ಕೂಡ ಇದೆ, ಬೇಕಾದರೆ ನೋಡಿ ನಮ್ಮ ಚಾನಲಲ್ಲಿ. ನಾವು ಬೇತ್ಮಂಗ್ಲದಲ್ಲಿರುವ ವಿಜಯೇಂದ್ರ ಸ್ವಾಮಿ ದೇವಸ್ಥಾನ ಪಾಲಾರ್ ನದಿ ದಡದಲ್ಲಿರುವಂಥದ್ದು. ಆ ದೇವಸ್ಥಾನದಲ್ಲಿ ಹೋಗಿ ನಾವು ಕಜ್ಜಾಯಗಳನ್ನು ನೋಮ್ಕೊಂಡ್ವಿ. ಅಲ್ಲೇ ನಾವು ನೋಮ್ದಾರಗಳನ್ನು ಸಹ ಕಟ್ಕೊಂಡ್ವಿ. ಕೆಲವರಾದರೆ ನೋಮ್ಕೊಂಡು ದೇವಸ್ಥಾನದಲ್ಲೇ ಕಟ್ಕೊತಾರೆ ನೋಮ್ದಾರಗಳನ್ನ. ಇನ್ನು ಕೆಲವರು ಮನೆಗಳಿಗೆ ಹೋಗಿ ಮನೆಗಳಲ್ಲಾದರೆ ಕಟ್ಕೊತಾರೆ ಸ್ನೇಹಿತರೆ. ನಿಮ್ಮ ಕಡೆ ನೀವು ಯಾವ ಒಂಥರ ಈ ಹಬ್ಬವನ್ನು ಆಚರಣೆ ಮಾಡ್ತೀರಿ? ಹಾಗೆ ನಿಮ್ಮದು ಬಿಸಿ ಕಜ್ಜಾಯನ ತಂಗಳ ಕಜ್ಜಾಯನ ಅನ್ನೋದನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲ ಹಬ್ಬಗಳನ್ನು ನಾವು ಹೇಗೇಗೋ ಆಚರಿಸ್ತೀವಿ, ಆದರೆ ಈ ಹಬ್ಬ ಹಾಗಲ್ಲ. ಸಾಂಪ್ರದಾಯಿಕವಾಗಿ ನಮ್ಮ ಮನೆಗಳಲ್ಲಿ ಯಾವ ಒಂದು ಶೈಲಿಯಲ್ಲಿ ಈ ಹಬ್ಬ ಬಂದಿರುತ್ತೋ ಅದೇ ಶೈಲಿಯಲ್ಲಿ ಆಚರಣೆ ಮಾಡಬೇಕು. ಈ ಹಬ್ಬ ಆದರೆ ಕೆಲವರಿಗೆ ಇರೋದಿಲ್ಲ, ಅಂಥವರು ಕಜ್ಜಾಯಗಳನ್ನು ಮಾಡಿಕೊಂಡು ತಿನ್ಬೋದು. ಹಾಗೆ ಅಂಥವ್ರಿಗೆ ನಾವು ಸಹ ಕಜ್ಜಾಯಗಳನ್ನು ಕೊಡ್ಬೋದು. ಆದರೆ ನೋವಿರುವಂಥ ಕಜ್ಜಾಯಗಳನ್ನು ಕೊಡುವ ಹಾಗಿಲ್ಲ. ಯಾರಿಗೆ ಹಬ್ಬ ಇರುತ್ತೋ ಅಂಥವರಿಗೆ ಕೊಡ್ಬೋದೇ ಹೊರತು ಬೇರೆಯವರಿಗೆ ನೋವಿರುವಂಥ ಕಜ್ಜಾಯಗಳನ್ನು ಕೊಡುವಂತಿಲ್ಲ. ನೋಮದೇ ಇಟ್ಟಿರ್ತೀವಲ್ಲ ಅಂಥ ಕಜ್ಜಾಯಗಳನ್ನಾದರೆ ಕೊಡ್ಬೋದು ಸ್ನೇಹಿತರೆ. ನೀವು ಸಹ ನಿಮ್ಮ ಒಂದು ಊರಲ್ಲಿ ಯಾರಿಗಾದರೂ ಹಬ್ಬ ಇಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ಕೊಡಿ. ಹಾಗೆ ಹಬ್ಬ ಇಲ್ಲ ಅಂತ ಬೇಜಾರು ಪಡ್ಕೊಬೇಡಿ, ನಿಮ್ಮ ಮನೆಯಲ್ಲಿ ಸಹ ನೀವು ಮಾಡಿ ತಿನ್ನಬಹುದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ದೀಪಾವಳಿ ಹಬ್ಬದ ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡಿದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋನ ನೋಡಿದ್ರಲ್ಲ ಸ್ನೇಹಿತರೆ, ನಾನು ಹಬ್ಬ ಆಗಿದ್ದ ಮಾರನೇ ದಿನಾನೇ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಆಗಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.